ಬೆಂಗಳೂರಿನಲ್ಲಿ ಹಳೆ ದ್ವೇಷಕ್ಕೆ ಒಂದು ಚಿಕ್ಕ ನೆಪಕ್ಕೆ ಹೆಣ ಒಂದು ಬಿದ್ದಿದೆ. ಗಾಡಿ ಟಚ್ ಆಯ್ತು ಅನ್ನುವಂತಹ ಒಂದು ನೆಪ. ಇದರಿಂದ ಶುರುವಾದಂತಹ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಕೊಲೆಗೆ ಬೈಕ್ ಟಚ್ ಆಗಿದ್ದೇ ಒಂದು ಪ್ರಚೋದನೆ ಆಗಿದೆ ಅಷ್ಟೇ. ಹುಡುಗಿ ವಿಚಾರಕ್ಕೆ ಹಿಂದಿನಿಂದಲೂ ದ್ವೇಷ ಇತ್ತಂತೆ. ಜೆಸಿ ನಗರದ ರಸ್ತೆಯಲ್ಲೇ ಚಾಕುವಿನಿಂದ ಇರಿದು ವಿಜಯ್ ಎಂಬುವವರ ಹತ್ಯೆ ಮಾಡಿದ್ದಾರೆ. ಎಕ್ಸ್ ಲವರ್ನ ಬಾಯ್ ಫ್ರೆಂಡ್ ನಿಂದ ವಿಜಯ್ ಕೊಲೆ ಆಗಿದೆ. ವಿಜಯ್ ಮೇಲೆ ದ್ವೇಷವನ್ನ ಬೆಳೆಸ್ಕೊಂಡಿದ್ದ ಆರೋಪಿ ಕಿರಣ್ ಅಂದ್ರೆ ಹುಡುಗಿ ಆತನ ಪಾಲಾದ್ಲು ಅಂತ ಕುಡಿದ ಅಮಲಿನಲ್ಲಿ ಕಿರಿಕ್ ತೆಗೆದಿದ್ದಾರೆ. ಮಾರನೇ ದಿನವ ಹತ್ಯೆ ಆಗಿದೆ. ನಿನ್ನೆ ರಾತ್ರಿ ವಿಜಯ್ ಗಾಡಿಗೆ ವಿನೋದ್ ಗಾಡಿ ಟಚ್ ಆಗಿದೆ. ಇವತ್ತು ವಿಜಯ್ ಹುಡುಕೊಂಡು ಮನೆಗೆ ಹೋಗಿ ವಿಕೆಟ್ ನಿಂದ ಹೊಡೆದಾಕಿದ್ದಾರೆ. ಬಾರ್ ಬಳಿ ಕರೆಸ್ಕೊಂಡು ಚಾಕುವಿನಿಂದ ಇರ್ದಿದ್ದಾರೆ ಕಿರಣ್. ಸುಮಾರು 700 ಮೀಟರ್ಗಳಷ್ಟು ಅಟ್ಟಾಡಿಸ್ಕೊಂಡು ಓಡಿಸ್ಕೊಂಡು ಹೊಡೆದಿದ್ದಾರೆ. ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ವಿಜಯ್ ಸಾವನ್ನಪ್ಪಿದ್ದಾರೆ. ಜೆಸಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಇಬ್ಬರು ಆರೋಪಿಗಳನ್ನ ಜೆಸಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಕೋಪದಲ್ಲಿ ಮೂಕು ಇಕ್ಕೊಂಡ್ರೆ ವಾಪಸ್ ಬರುತ್ತಾ ಇಲ್ಲ. ಹಳೆ ವೈಷಮ್ಯ ಕಾಯ್ಕೊಂಡಿದ್ರು, ಅದು ಸ್ಪಾರ್ಕ್ ಆಗ್ಲಿ ಅಂತ ಕಾಯ್ತಾ ಇದ್ರು. ಅದಕ್ಕೊಂದು ಗಾಡಿ ಟಚ್ ಆಗಿದ್ದೆ ನೆವ ಅಥವಾ ನೆಪವಾಗಿ ಸಿಕ್ತು. ಪರಿಣಾಮ ಒಂದು ಹೆಣ ಬಿದ್ದಿದೆ. ಮತ್ತಿಬ್ಬರ ಜೀವನ ಜೈಲಲ್ಲಿ ಕಳೆಯುವಂತಾಗಿದೆ. ಕೊಲೆಯಾಗಿರೋ ವಿಜಯ್ನ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಹಿಂದಿನಿಂದಲೂ ವೈಷಮ್ಯ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹುಡುಗಿ ವಿಚಾರಕ್ಕೆ ತನ್ನ ಹಳೆ ಎಕ್ಸ್ನ ಈತ ಅಂದ್ರೆ ಆ ಹಳೆ ಹುಡುಗಿಯನ್ನ ಈತ ಈಗ ಇಷ್ಟಪಡ್ತಾ ಇದ್ದ. ಇಬ್ರು ಕೂಡ ಒಟ್ಟಾಗಿದ್ರು. ಅದೇ ನೆಪಕ್ಕೆ ಕಾಯ್ತಾ ಇದ್ದ. ಆ ವಿಕೆಟ್ನ ನೋಡ್ತಾ ಇದ್ದೀರಿ ನೀವು. ವಿಕೆಟೇ ಮುರಿದೋಗಿದೆ. ಅಟ್ಟಾಡಿಸ್ಕೊಂಡು ವಿಕೆಟಲ್ಲಿ ಹೊಡೆದಿರೋದು. ಉಳಿಯುತ್ತ ಜೀವ? ವಿಕೆಟ್ ಪರಿಸ್ಥಿತಿ ಹಂಗಾಗಿದೆ ಅಂದರೆ ಜೀವದ ಪರಿಸ್ಥಿತಿ ಏನಾಗಿದೆ? ಜೀವನೇ ಹೋಯ್ತು. ಈಗ ಕೊಲೆಯಾಗಿರೋ ದುರ್ದೈವಿ ವಿಜಯ್ನ ಫೋಟೋವನ್ನು ನೋಡ್ತಾ ಇದ್ದೀರಿ. ಇದಕ್ಕೆಲ್ಲ ಕಾರಣ ಒಬ್ಬ ಹೆಣ್ಣು. ಈತನೇ ಅಟ್ಟಾಡಿಸ್ಕೊಂಡು ಹೋಗಿ ತನ್ನ ಅಣ್ಣನೋ ಅಥವಾ ತಮ್ಮನೋ ಅವನನ್ನು ಕರ್ಕೊಬಂದು ಅವ್ರ ಮನೆ ಹತ್ರ ಹೋಗಿ ಹೊಡೆದಿರೋದು. ಗಾಡಿ ಟಚ್ ಆಯಿತು ಅನ್ನೋದು ಒಂದು ನೆಪ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಗಿರೀಶ್ ನೀಡ್ತಾ ಹೋಗ್ತಾರೆ. ಗಿರೀಶ್, ಕೋಪದಲ್ಲಿ ಮೂಕು ಇಕ್ಕಂಡ್ರೆ ವಾಪಸ್ ಬರಲ್ಲ ಅಂತಾರೆ. ಎಡವಟ್ಟು ನಿರ್ಧಾರ. ಈಗ ಇವ್ರು ಜೈಲಲ್ಲಿ, ಆತ ಸ್ಮಶಾನದಲ್ಲಿ ಕಳೆಯುವಂಗಾಗಿದೆ. ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಕುಟುಂಬಸ್ಥರು ಏನ್ ಹೇಳ್ತಾರೆ ಇವಾಗ? ಹೌದು ವಿದ್ಯಾ, ಈ ಒಂದು ಘಟನೆ ಆಗಿರೋದು ಜೆಸಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಈ ಒಂದು ಘಟನೆ ಆಗಿದೆ. ಅಷ್ಟಕ್ಕೂ ಕುಡಿತದ ಅಮಲಿಗೆ ಬಿದ್ರೆ ಯಾವ ರೀತಿ ಆಗುತ್ತೆ ಅನ್ನೋಕೆ ಇದು ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ 3 ಜನ ಯುವಕರಿದ್ದಾರೆ. ಇವರು ಒಂದೇ ಸಂಬಂಧಿಕರು ಅಥವಾ ಒಂದೇ ಕುಟುಂಬಸ್ಥರು ಅಂತಾನೆ ಹೇಳ್ಬೋದು. ಅಂದ್ರೆ ದೂರದ ಸಂಬಂಧಿಗಳು ಅಷ್ಟೇ. ಈ ಟಮಟೆ ಬಡಿಯುವ ಕೆಲಸ ಏನಿದೆ ಇದನ್ನ ಇವರು ಗುಂಪಾಗಿ ತೆಗೆದುಕೊಂಡು ಮಾಡ್ತಾ ಇದ್ರು. ಹೀಗಾಗಿ ಮೊದಲೇ ಪರಿಚಯವಿತ್ತು. ಆದ್ರೆ ಹಳೆ ವೈಷಮ್ಯ ಏನಿದೆ ಅದು ಈ ಒಂದು ಕೃತ್ಯಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಏನಾಯ್ತು ಅಂತ ನಾವು ನೋಡ್ತಾ ಹೋದ್ರೆ ಇವತ್ತು ಸುಮಾರು 12 ಗಂಟೆ ಅಂದ್ರೆ ಮಠ ಮಧ್ಯಾಹ್ನ ಏನಾಗಿದೆ, ಈ 3 ಜನರು ಸಿಕ್ಕಿದ್ದಾರೆ. ಈ 3 ಜನ ಸಿಗೋದಕ್ಕೆ ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋದ್ರೆ ನಿನ್ನೆ ಒಂದು ಗಾಡಿ ಟಚ್ ಆಗಿರುತ್ತೆ. ಕುಡಿದು ಏನು ಈ ಮೃತ ವ್ಯಕ್ತಿ ಇದ್ದಾನೆ ವಿಜಯ್, ಈತ ವಿನೋದ್ ಹಾಗೂ ಮತ್ತೊಬ್ಬ ಕಿರಣ್ ಇಬ್ರು ಕೂಡ ಅಣ್ಣತಮ್ಮಂದಿರ್ತಾರೆ. ಯಾರು ಇಬ್ಬರು ಆರೋಪಿಗಳು. ಈ ಇಬ್ಬರು ಆರೋಪಿಗಳ ಗಾಡಿಗೆ ಟಚ್ ಮಾಡ್ತಾನೆ. ಅವಾಗ ಒಂದು ಚಿಕ್ಕ ಕಿರಿಕ್ ಆಗಿರುತ್ತೆ. ಇದು ಒಂದು ಕಾರಣ. ಇನ್ನು ಎರಡನೇ ಕಾರಣ ಏನು, ಸದ್ಯ ಮೃತ ವ್ಯಕ್ತಿ ಈತ ಒಂದು ಹುಡುಗಿನ ಮದುವೆ ಆಗಿರ್ತಾನೆ. ಈ ಹುಡುಗಿ ಕಿರಣ್ ಎಂಬುವನ ಲವರ್ ಆಗಿರ್ತಾಳೆ. ಹೀಗಾಗಿ ಇವರಿಬ್ಬರ ಮಧ್ಯೆ ಒಂದು ಕೋಲ್ಡ್ ವಾರ್ ನಡೀತಾ ಬರ್ತಾ ಇತ್ತು. ಆದ್ರೆ ಇವತ್ತು ಸುಮಾರು 12 ಗಂಟೆಯ ಸುಮಾರಿಗೆ ಜ್ಯೋತಿ ಬಾರ್ ಅಂತ ಏನಿದೆ ಅಲ್ಲಿ ಈತ ಮದ್ಯಪಾನವನ್ನ ಮಾಡಿರ್ತಾನೆ. ನಂತರದಲ್ಲಿ ಆ ಇಬ್ಬರು ಆರೋಪಿಗಳು ಈತನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮೊದಲನೇದಾಗಿ ಅಲ್ಲೇ ಇದ್ದ ಒಂದು ವಿಕೆಟ್ ಅನ್ನ ತೆಗೆದುಕೊಂಡು ಆತನಿಗೆ ಹೊಡೆದು ಆ ವಿಕೆಟ್ ಅನ್ನ ಮುರಿದಾಕ್ತಾರೆ. ನಂತರದಲ್ಲಿ ಆತ ಅಲ್ಲಿಂದ ಸುಮಾರು 700 ಮೀಟರ್ ಅಷ್ಟು ದೂರ ಓಡಿ ಹೋಗ್ತಾನೆ. ಅಲ್ಲಿಯೂ ಕೂಡ ಇವರು ಬಿಟ್ಟಿಲ್ಲ. ನಂತರದಲ್ಲಿ ಹೋಗಿ ಚಾಕುವಿನಿಂದ ಇರಿದು ಆತನ ಹತ್ಯೆ ಮಾಡಿದ್ದಾರೆ. ಆತ ಸ್ಥಳದಲ್ಲೇ ಕುಸಿದು ಬಿದ್ದು ಅಲ್ಲೇ ಸಾವನ್ನಪ್ಪಿದ್ದಾನೆ. ನಂತರ ಆತನನ್ನು ಏನು ಹತ್ತಿರದ ಹಾಸ್ಪಿಟಲ್ಗೆ ಏನು ರವಾನೆ ಮಾಡಿದ್ದಾರೆ, ಅದು ಕೂಡ ಆತ ಬದುಕಿಲ್ಲ. ಸದ್ಯ ಆರೋಪಿಗಳು ಕೂಡ ನಾಪತ್ತೆ ಆಗುವ ಮೊದಲು ಜೆಸಿ ನಗರ ಪೊಲೀಸರು ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಬಂಧಿತರಿಂದ ಸಾಕಷ್ಟು ಮಾಹಿತಿಯನ್ನ ಹೊರ ಹಾಕ್ತಾ ಇದ್ದಾರೆ. ವಿದ್ಯಾ, ಈ ಒಂದು ಘಟನೆಗೆ ಪ್ರಮುಖ ಕಾರಣ ಏನು, ಒಂದು ಈ ಹುಡುಗಿ ಕಾರಣನ ಅಥವಾ ಯಾವ್ದಾದ್ರು ಚಿಕ್ಕ ಪುಟ್ಟ ಕಾರಣ ಇದೆಯಾ ಅನ್ನೋದು ಸದ್ಯದ ಮಾಹಿತಿ. ಶ್ವೇತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಗಿರೀಶ್.